ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದಾವಣಗೆರೆಗೆ ಧ್ವಜ ಏರಿಸ್ತಾರಲ್ಲ, ಅಲ್ಲಿ ಹೋನ್ ಅಂತ ಕ್ಯಾಮ್ರಾ ಕಿಟ್ ಎಲ್ಲ ಬ್ಯಾಗ್ ಆಗಿದ್ದು ಇದೇನು ಉಪಯೋಗ ಇಲ್ಲ, ಬೇರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡೀನಿ. ಬ್ಯಾಟ್ರಿ ಎಕ್ಸ್ಟ್ರಾ ಬ್ಯಾಟ್ರಿಗಳು ಮತ್ತೆ ಅಲ್ಲಿ ಇಲ್ಲಾಂದ್ರೆ ಚಾರ್ಜ್ ಏನಂದ್ರೆ ಖಾಲಿ ಆಗ್ಬಿಡ್ತಂದ್ರೆ ಚೆನ್ನಾಗ್ತದೆ ಬ್ಯಾಟ್ರಿಗಳು ಇಟ್ಕೊಳಕ್ಕೆ. ಇದು ಸ್ಟಿಕ್, ಇದು ಕ್ಯಾಮ್ರಾ, ಇದು ಒಂದು, ಆಮೇಲೆ ಇಲ್ಲೊಂದು ಕ್ಯಾಮ್ರಾ ಇದೆ. ನನಗೆ ಮೇನ್ ಕ್ಯಾಮ್ರಾ ನನಗೆ ಇದು ಬೇಕೇ ಬೇಕು. ನನಗಿದು ಐ ತರ್ಕಳ ಪ್ರಾಣಿಗಳೇ ಸಾಕ್ಬಿಟ್ಟಿವಿ. ಯಾಕಂದ್ರೆ ನೋಡ್ರಿ, ಅಲ್ಲೊಂದೈತಿ, ಅಲ್ಲೊಂದೈತಿ, ಈ ಕಡೆ ಬಂದ್ರೆ ಎಲ್ಲಿ ಮರಿ ಇಟ್ಟೈತಿ. ಟಾರ್ಚರ್ ಮಾಡ್ತೀನಿ ಕತ್ಲಕೊಂಡು ನೋಡ್ರಿ. ಎಷ್ಟೊತ್ತಿಂದ ಈ ಬ್ಯಾಗ್ ಎಷ್ಟೊಂದು ಕ್ಯಾಮ್ರಾಗಳಿದ್ವು, ಎಲ್ಲ ತೆಗೆದಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಕ್ಯಾಮ್ರದ ಬಗ್ಗೆ ಒಂದ್ಸಲಿ ವಿಡಿಯೋ ಮಾಡ್ತೀನಿ, ಎಷ್ಟು ಕ್ಯಾಮ್ರಾ ಇದಾವೆ ಏನಂತ ಎಲ್ಲ ತೋರಿಸ್ತೀನಿ ನಿಮಗೆ ಒಂದ್ಸಲಿ. ನೋಡ್ರಿ, ನಿಮ್ಮ ಮನೆಗೆ ಅಂತ ಈ ಥರ ನಾಯಿಗಳು ಸಾಕಿದ್ರೆ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇಷ್ಟು ದಿವಸ ಆಯ್ತು ಗಾಯ್ಸ್, ನಾ R15 ತೆಗ್ದಿಲ್ಲ, ಅವರ ಫ್ರೆಂಡ್ರಾಗೆ ಆಟಾಡ್ತಿದ್ದೆ. ತುಂಬಾ ಚೆನ್ನಾಗಿ ಕೇಳ್ತಿದ್ರು R15 ಎಲ್ಲಿ, R15 ಎಲ್ಲಿ ಅಂತ. ಇವತ್ತು ಆನ್ ಮಾಡ್ತಿದ್ದೆ ನಾನು. ಎದ್ದಣದೇ ಲೇಟಾಗಿ ಗಾಯ್ಸ್. ನಾವು ಈಗ ಟೈಮು 9:30, ನಾನು ಈಗ ಹೊಂಟಿದ್ದೀನಿ. ಹಾಗೆ ಎಲ್ಲ ಮುಗಿದು ಈಗ ಡ್ಯಾಶ್ ನಡೀತಿರ್ತದಷ್ಟೇ, ಅವನು ವಿಡಿಯೋ ಮಾಡ್ಕೊ ಬರ್ಬೇಕಷ್ಟೇ. ನಾನು ಇವತ್ತಿಗೆ ನಮಗೆ ಸ್ವತಂತ್ರ ಸಿಕ್ಕಿ 70 ವರ್ಷ ಆಯ್ತು. ನಮ್ಗಿಂತ ಚೆನ್ನಾಗ್ ಮಾಡೋದು ಯಾರಪ್ಪ ಅಂತಂದ್ರೆ ಆಟೋ ಡ್ರೈವರ್ ಗೈಸ್. ಇವತ್ತ ದುಡ್ಡಿರಲ್ಲ, ಅಷ್ಟು ಬಡವ್ರು ಇರ್ತಾರೆ, ಆದ್ರೆ ಅದ್ರಾಗ ಮಾತ್ರ ಇಂಥವೇನಂದ್ರೆ ಕರ್ನಾಟಕ ರಾಜ್ಯೋತ್ಸವ ಆಗಿರ್ಬೋದು, ಏನಂದ ಆಗಿರ್ಲಿ ಅಂತದ್ರಕ ಮಾತ್ರ ಅವರು ದುಡ್ಡಿನ ಯೋಚನೆನೆ ಮಾಡಲ್ಲ. ಆಟೋ ಡ್ರೈವರ್ ಅವರು ದಿವಸ ಒಂದು ಲೆಕ್ಕಕ್ಕೆ ಹಿಡಿದ್ರೆ ದಿವಸಕ್ಕೆ ಒಂದು 500 ರೂಪಾಯಿನ ದುಡಿತಾರೆ ಅಷ್ಟೇ. ಆ 500 ರೂಪಾಯಿ ಒಳಗೆ 200 ರೂಪಾಯಿ ಗ್ಯಾಸಿಗೆ ಹಾಕಿದ್ರೆ, ಇನ್ನೂ 100 ರೂಪಾಯಿ ಅವ್ರು ಬೆಳಗ್ಗೆ ತಿಂಡಿಗೆ ಊಟಕ್ಕಂದ್ರೆ, ಇನ್ನೂ 200 ರೂಪಾಯಿ ಅವ್ರ ಮನಿ ಖರ್ಚಿಗೆ ಆಗ್ತದೆ. ಅಷ್ಟೆಲ್ಲ ಇಟ್ಕೊಂಡು ಡಿಪ್ಲಾಬ್ರಗಳನ್ನ ಅವರು ಇವನೇನು ತಲೆ ಕೆಡ್ಸ್ಕೊಂಡಿಲ್ಲಂಗೆ ಅವ್ರು ನೋಡ್ರಿ ಗೈಸ್ ಚೆನ್ನಾಗ್ ಮಾಡೋದಂದ್ರೆ ಅವ್ರಿಗೆ ಒಂದು ಸೆಲ್ಯೂಟೇ ಗೈಸ್. ಸೀದಾ ಸ್ಟೇಡಿಯಂಗೆ ಹೋಗೋಣ. ಗೈಸ್ ಹೆವಿ ಜನ ಗೈಸ್, ಟ್ರಾಫಿಕ್ ಜಾಮ್. ಒಳಗೆ ಗಾಡಿ ನಿಲ್ಸಕ್ ಜಾಗ ಐತೋ ಇಲ್ಲೋ ಗೊತ್ತಾಗ್ತಿಲ್ಲ ಗೈಸ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಒಂದೊಂದು ಪದ ನಾವು ಸ್ವಲ್ಪ ಮಿಸ್ಟೇಕ್ ಆಗ್ಬಿಡ್ತಾವೆ, ಸ್ವಲ್ಪ ಹೇಳಕ್ ಬರಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ ನನ್ನ ಬಾಯಿ ಆಪರೇಷನ್ ಆಗೈತಿ, ಅದಕ್ಕೆ ಗೈಸ್ ನನಗೆ ಗಾಡಿ ನಿಲ್ಸಕ್ ಒಂದ್ ಜಾಗ ಸಿಕ್ಕರೆ ಸಾಕು ಗೈಸ್. ಹಾಯ್ ಬ್ರೋ, ಒಂದ್ ನಿಮಿಷ. ನಮ್ಮವ್ರು ಇನ್ನೊಬ್ರು ಸಿಕ್ಕ್ರೆ ಹಾಯ್ ಬ್ರೋ. ಅದ್ ಎಷ್ಟು ಈಗ ನಿಲ್ಸ್ ಬರ್ರಿ, ಇನ್ನೊಬ್ರು ಬಂದ್ರು. ಒಂದು ವಿಡಿಯೋದಲ್ಲಿ ನೋಡಿರ್ಬೋದು, ನಂದು ಈ ತರದ್ ಹೆಲ್ಮೆಟ್ ಇದೆ. ಅದ್ರ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ, ಅದನ್ನ ಯೂಸ್ ಮಾಡಕ್ ಇಷ್ಟ್ರಾಗೆ. ಅದ್ ಹೆಲ್ಮೆಟ್ ಇಂದ ಒಂದು ವಿಡಿಯೋ ಹಾಕ್ಬಿಡ್ತೀನಿ, ನೋಡ್ಬೇಡ್ರಿ ಯಾವ ತರ ಐತಂತ. ನೋಡ್ರಿ, ಸೇಮ್ ಕ್ಯಾಮ್ರಾ ಇಬ್ಬರದು ಸೇಮ್ ಕ್ಯಾಮ್ರಾ. ಅಷ್ಟೇ. ಎಲ್ಲರೂ ಪೊಲೀಸರು ನಿಂತಿದ್ದಾರೆ, ಪೊಲೀಸರಿಗೆ ಒಂದ್ಸಲ ಹೇಳ್ಬೋದು. ಯಾಕಂದ್ರೆ ಅವ್ರ ಅಷ್ಟೊಂದು ಜನದ್ರಾಗೆ ಅವರು ಏನಾಗ್ಲಿಲ್ಲ ನೋಡ್ಕೊಂತಾರಲ್ಲ ಪೊಲೀಸರು, ಅವ್ರಿಗೊಂದು ಸೆಲೆಕ್ಟ್. ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ PM ಶ್ರೀ RMAS ಸರ್ಕಾರಿ ಪ್ರೌಢಶಾಲೆ ನಿಟ್ಟುವಳ್ಳಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಬಹುಮಾನವನ್ನು ಸ್ವೀಕರಿಸಲು ಬಾಕಿ ಇರುವಂತಹ ಎಲ್ಲ ತಂಡಗಳು ದಯಮಾಡಿ ವೇದಿಕೆ ಬಲಭಾಗದಲ್ಲಿ ಕಾಯ್ದಿರಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಕ್ತಾಯವಾದ ನಂತರ ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕೆ ಮುಂಚಿತವಾಗಿ ನಿಮಗೆ ಬಹುಮಾನವನ್ನು ವಿತರಣೆ ಮಾಡಲಾಗುವುದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೀವಿ. ಗೈಸ್ ಕೊನೆಗೂ ಬಂದಿದ್ದು ಲೇಟ್ ಆದ್ರೂ ಒಳ್ಳೊಳ್ಳೆ ಪಿಕ್ಚರ್ಗಳು ಸಿಕ್ವು. ಈಗ ಎಲ್ಲ ಕಾಲೇಜರ್ಗೂ ಅವಾರ್ಡ್ ಕೊಡ್ತಾ ಇದಾರೆ, ಅದೇನೇನೋ ಡ್ಯಾನ್ಸ್ ಏನೋ ಮಾಡಿರ್ತಾರಲ್ಲ ಅವನ, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈಗ ನನಗೆ ಸದ್ಯಕ್ಕೆ ಒಂದ್ ಸ್ವಲ್ಪ ಎಲ್ಲ ಕಡೆನೂ ಸ್ವಲ್ಪ ವಿಡಿಯೋಗಳು ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ತುಂಬಾ ಲೇಟಾಗಿ ಬಂದ್ರು, ಈಗ ಎಲ್ಲಾ ಕಾಲೇಜರು ಬಂದಿದ್ದಾರೆ, ನೋಡ್ತಿರ್ಬೋದು ಫುಲ್ಲು. ಈಗೆಲ್ಲ ಡ್ಯಾನ್ಸ್ ಅಷ್ಟೇ. ಈಗ ನೋಡ್ರಿ, ಈ ಸಲ ನಮ್ಮ ದಾವಣಗೆರೆಗೆ ಈ ತರ ಮಾಡಿದ್ದಾರೆ, ತುಂಬಾ ಖುಷಿ ಆಗ್ತಿದೆ ನೋಡ್ತಿದ್ರೆ. ನನ್ನ ಯೂಟ್ಯೂಬ್ ಚಾನಲ್ ಯಾರಂದ್ರೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದು ಮರೆಕ್ ಹೋಗ್ಬಿಟ್ರಿ. ಇಲ್ಲಿಗೆ ವಿಡಿಯೋ ನಾನು ಮುಗಿಸ್ತಿದ್ದೀನಿ. ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.